ನಟ ದರ್ಶನ್ ಜಾಮೀನು ರದ್ದು ಅರ್ಜಿಯ ವಿಚಾರಣೆ ಆರಂಭ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಈಗ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ವಿದೇಶ ಪ್ರವಾಸದಲ್ಲಿರುವಂತಹ ನಟ ದರ್ಶನ್ಗೆ ಬೇಲ್ ಟೆನ್ಷನ್ ಹೆಚ್ಚಾಗಿದೆ. ದರ್ಶನ್ರ ಪರ ವಕೀಲ ಸಿದ್ಧಾರ್ಥ ದವೆ ವಾದ ಮಂಡನೆ ಮಾಡಲಿದ್ದಾರೆ. ದರ್ಶನ್ರ ಪರವಾಗಿ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ವಾದ ಮಂಡನೆ ಮಾಡ್ತಾರೆ. ವಾದ ಪ್ರತಿವಾದವನ್ನು ಆಲಿಸಿ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತೇ ತೀರ್ಪು ನೀಡೋ ಸಾಧ್ಯತೆ ಇದೆ. ನಟ ದರ್ಶನ್ರ ಜಾಮೀನು ರದ್ದು ಅರ್ಜಿಯ ವಿಚಾರಣೆ ಈಗ ಆರಂಭ ಆಗಿದೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇದೆ. ನಟ ದರ್ಶನ್ ಸೇರಿದ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 7 ಆರೋಪಿಗಳಿಗೆ ಇವತ್ತು ಬಿಗ್ ಡೇ. ಡಿಸೆಂಬರ್ನಲ್ಲಿ ಜಾಮೀನು ಪಡೆದುಕೊಂಡಂತಹ ಆರೋಪಿಗಳು ಇದುವರೆಗೂ ಕೂಡ ವಿಚಾರಣೆ ಇದ್ದಾಗ 57ನೇ CCH ನ್ಯಾಯಾಲಯದ ಮುಂದೆ ಹಾಜರಾಗ್ತಾ ಇದ್ರು, ಅಥವಾ ಕಾರಣಗಳಿದ್ರೆ ಕಾರಣ ಹೇಳಿ ವಿಚಾರಣೆಗೆ ಹಾಜರಾಗೋದ್ರಿಂದ ವಿನಾಯಿತಿ ಪಡೆದುಕೊಳ್ತಾ ಇದ್ರು. ದರ್ಶನ್ ಕೂಡ ಹೀಗೆ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಹಾಜರಾಗ್ತಾ ಇದ್ರು. ಮತ್ತೆ ಷರತ್ತುಗಳನ್ನು ವಿಧಿಸಲಾಗಿತ್ತು. ಜಾಮೀನು ನೀಡೋ ಸಂದರ್ಭದಲ್ಲಿ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದರೆ ಅದಕ್ಕೆ ನ್ಯಾಯಾಲಯದ ಗಮನಕ್ಕೆ ತಂದು ಅನುಮತಿ ಪಡೆದು ಹೋಗಬೇಕು ಅನ್ನುವಂಥ ವಿಚಾರ ಇತ್ತು. ಅದೆಲ್ಲವನ್ನು ಕೂಡ ಆರೋಪಿಗಳು ಪಾಲನೆ ಮಾಡ್ತಾ ಇದ್ರು. ನಿಂತು ಹೋಗಿದ್ದಂಥ ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಮತ್ತೆ ಆಕ್ಟಿವ್ ಆಗಿತ್ತು. ಅದರ ಉಳಿದ ಭಾಗದ ಚಿತ್ರೀಕರಣ, ಸಾಂಗ್ಸ್ ಮತ್ತು ಫೈಟ್ಸ್ ಬ್ಯಾಲೆನ್ಸ್ ಇತ್ತು. ಥೈಲ್ಯಾಂಡ್ಗೆ ಅಂತ ಇಡೀ ಚಿತ್ರತಂಡ ಈಗ ಪ್ರವಾಸಕ್ಕೆ ಹೋಗಿದೆ ಡೆವಿಲ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬರೋದಕ್ಕೆ ಅಂತ. ಈ ಮಧ್ಯೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಾಮೀನನ್ನು ರದ್ದುಗೊಳಿಸಬೇಕು ಅನ್ನುವಂಥ ಅರ್ಜಿ ಏನಿದೆ ಅದರ ವಿಚಾರಣೆ ಈಗ ಆರಂಭ ಆಗಿದೆ ಅನ್ನೋ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಹಿಂದಿನ ವಿಚಾರಣೆಯ ಸಂದರ್ಭದಲ್ಲಿ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯ ಏನಿದೆ ಅದನ್ನು ಗಮನದಲ್ಲಿಟ್ಕೊಂಡು, ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ನ ವಾದ ಏನಿದೆ ಅದೆರಡನ್ನು ಗಮನದಲ್ಲಿಟ್ಕೊಂಡು ಇವತ್ತು ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ವಾದ ಮಂಡನೆ ಮಾಡಬೇಕಾಗಿದೆ. ಇದಕ್ಕೆ ಮುಂಚೆ ವಕೀಲರಾದಂತಹ ಕಪಿಲ್ ಸಿಬಲ್ ಹ್ಯಾಂಡಲ್ ಮಾಡ್ತಾ ಇದ್ದಂತಹ ಕೇಸ್, ಆದರೆ ಇದೀಗ ಆ ಜಾಗಕ್ಕೆ ಸಿದ್ಧಾರ್ಥ ದವೆ ಬಂದಿದ್ದಾರೆ. ವಿಚಾರಣೆ ಈಗ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಆರಂಭ ಆಗಿದೆ. ಎಲ್ಲ 7 ಜನರ ಬೇಲ್ ಕ್ಯಾನ್ಸಲ್ ಆಗಬೇಕಾ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. 7 ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ಬೇಲ್ನ ವಜಾ ಮಾಡಬೇಕು, ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿ ಹಾಕಿರೋದ್ರಿಂದಾಗಿ 2 ಕಡೆಯ ವಾದ ಆಲಿಸ್ತೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. FIR ಅಲ್ಲಿ ಏನು ಅಂಶಗಳಿದೆ ಅನ್ನೋದನ್ನು ಗಮನಕ್ಕೆ ತಗೊಳ್ತಾ ಇದ್ದಾರೆ. ಯಾರು ಈ ಸೆಕ್ಯೂರಿಟಿ ಗಾರ್ಡ್ ಕೇವಲ್ ರಾಮ್, ಅಂದರೆ FIR-ನಲ್ಲಿರುವಂಥ ಅಂಶಗಳು ಏನು, ಸಾಕ್ಷಿಗಳು ಯಾರ್ಯಾರಿದ್ದಾರೆ ಈ ಪ್ರಕರಣದಲ್ಲಿ, ಅದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಸುಪ್ರೀಂ ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಗಮನ ಹರಿಸ್ತಾ ಇರೋದು. ಅದಕ್ಕೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ವಿಭಾಗೀಯ ಪೀಠದಲ್ಲಿ. ಸಂತ್ರಸ್ತನ ಶವವನ್ನು ಅಪಾರ್ಟ್ಮೆಂಟ್ ಬಳಿ ವಶಕ್ಕೆ ಪಡೆಯಲಾಗಿದೆ. ಆ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಯಾರು ಈತ ಸೆಕ್ಯೂರಿಟಿ ಗಾರ್ಡ್? ರಾಜ್ಯ ಸರ್ಕಾರದ ಪರ ವಾದ ಮಂಡನೆಗೆ ಸಿದ್ಧಾರ್ಥ ಲೂತ್ರಾ ಅವರು ಹಾಜರಿದ್ದಾರೆ. ಮತ್ತೊಂದು ಕಡೆ ದರ್ಶನ್ರ ಪರವಾಗಿ ವಕೀಲ ಸಿದ್ಧಾರ್ಥ ದವೆ ಇವತ್ತು ವಾದ ಮಂಡನೆ ಮಾಡೋರು ಇದ್ದಾರೆ. ಸದ್ಯ ಈಗ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿದೆ. ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ಹೇಳಿರೋದು 2 ಕಡೆಯ ವಾದವನ್ನು ಆಲಿಸ್ತೀವಿ. ಎಲ್ಲ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಈ ಅರ್ಜಿ ಸಲ್ಲಿಸಿರೋದ, ಎಲ್ಲ 7 ಆರೋಪಿಗಳ ಜಾಮೀನು ರದ್ದಾಗಬೇಕಾ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ. ಅದಾದ ನಂತರ 2 ಕಡೆಯ ವಾದವನ್ನು ಆಲಿಸಿ ನಂತರ ನಿರ್ಧಾರಕ್ಕೆ ಬರಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿರೋದು. ಈಗ FIR-ನಲ್ಲಿರುವಂಥ ಅಂಶಗಳ ಕಡೆ ಗಮನ ಹರಿಸ್ತಾ ಇದ್ದಾರೆ. ಯಾಕಂದರೆ ಚಾರ್ಜ್ ಶೀಟು FIR ಅಲ್ಲಿ ಪೊಲೀಸರು ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಯಾವುದರ ನೆಲೆಗಟ್ಟಿನಲ್ಲಿ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು, ಆದರೆ ಯಾವುದನ್ನು ಸುಪ್ರೀಂ ಕೋರ್ಟ್ ಸಮಂಜಸವಲ್ಲ ಅಂತ ಹೇಳ್ತಾ ಇದೆ, ಅದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಪರಾಮರ್ಶಿಸೋ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ನ ಈ ವಿಭಾಗೀಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸದ್ಯ ನ್ಯಾಯಮೂರ್ತಿಗಳು ಈ ಪ್ರಕರಣದ FIR-ಅನ್ನು ಹೊತ್ತಿದ್ದಾರೆ. ಅಲ್ಲಿದ್ದಂತಹ ಅಂಶಗಳನ್ನು ಗಮನಕ್ಕೆ ತಗೊಳ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಮೃತದೇಹ ಸಿಕ್ಕಂತಹ ಸ್ಥಳ, ಅಲ್ಲಿ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್, ಆತನಿಂದ ಪಡೆದುಕೊಂಡಂತಹ ಹೇಳಿಕೆಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ FIR-ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳ ಬಗ್ಗೆ ನ್ಯಾಯಮೂರ್ತಿಗಳು ಈಗ ವಿಚಾರಣೆ ಸಂದರ್ಭದಲ್ಲಿ FIR-ಅನ್ನು ಓದ್ತಾ ಇದ್ದಾರೆ. ರಾಜ್ಯ ಪೊಲೀಸರ ಪರ ವಕೀಲ ಪ್ರಸನ್ನ ಕುಮಾರ್ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಉಪಸ್ಥಿತರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. FIR ಪ್ರತಿಯನ್ನು ಸುಪ್ರೀಂ ಕೋರ್ಟ್ ಜಡ್ಜ್ ಓದಿದ್ದಾರೆ. ಸಿದ್ಧಾರ್ಥ ಲೂತ್ರಾ ವಾದ ಮಂಡನೆ ಆರಂಭಿಸಿದ್ದಾರೆ. ಅಪಾರ್ಟ್ಮೆಂಟ್ನ CCTV ಹಾಗೆ ರಸ್ತೆಯ CCTVಗಳ ಆಧಾರದ ಮೇಲೆ ವಾಹನಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಯಾವ ವಾಹನದಲ್ಲಿ ಈ ಮೃತದೇಹವನ್ನು ಸಾಗಿಸಲಾಯಿತು,
ಅದೆಲ್ಲವೂ ಕೂಡ CCTV ಫುಟೇಜಲ್ಲಿ ರೆಕಾರ್ಡ್ ಆಗಿದೆ. ಆ ದೃಶ್ಯಗಳಿದ್ದಾವೆ. ಅದನ್ನು ಆಧಾರವಾಗಿಟ್ಕೊಂಡು ಪೊಲೀಸರು ಈ ವಾಹನಗಳನ್ನು ಪತ್ತೆ ಹಚ್ಚಿದ್ದಾರೆ. ಅದರ ಮಾಲೀಕರು ಯಾರು ಅನ್ನೋದನ್ನು ಬೆನ್ನಹತ್ತಿ ಪತ್ತೆ ಹಚ್ಚಲಾಗಿದೆ ಅನ್ನುವಂಥ ವಾದವನ್ನು ಸಿದ್ಧಾರ್ಥ್ ಲೂಥ್ರಾ ಮಂಡನೆ ಮಾಡ್ತಾ ಇದ್ದಾರೆ. 7 ಕಿಲೋಮೀಟರ್ವರೆಗೂ ಕೂಡ ವೆಹಿಕಲ್ಗಳ ಟ್ರ್ಯಾಕ್ ಮಾಡಿದ್ದಾರೆ ಪೊಲೀಸರು. ಕೇವಲ ಮೃತದೇಹ ಸಿಕ್ಕ ಸ್ಥಳದ್ದು ಮಾತ್ರ ಅಲ್ಲ, 7 ಕಿಲೋಮೀಟರ್ ವ್ಯಾಪ್ತಿಯವರೆಗೆ CCTV ಫುಟೇಜಸ್ ಮೂಲಕನೇ ಈ ವಾಹನಗಳನ್ನು ಟ್ರ್ಯಾಕ್ ಮಾಡಿದ್ದಾರೆ ಪೊಲೀಸರು. ಬಳಿಕ ಪಟ್ಟಣಗೆರೆ ಶೆಡ್ನಿಂದ ಶವ ಸಾಗಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ರೀತಿ ವೆಹಿಕಲ್ನ ರಿವರ್ಸ್ ಟ್ರ್ಯಾಕ್ ಮಾಡಿದಾಗ ಪಟ್ಟಣಗೆರೆ ಶೆಡ್ನಿಂದ ಮೃತದೇಹವನ್ನು ರವಾನೆ ಮಾಡಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಪೊಲೀಸರು ನಡೆಸಿರುವಂಥ ತನಿಖೆಯ ಡೀಟೇಲ್ಸನ್ನು ಸಿದ್ಧಾರ್ಥ್ ಲೂಥ್ರಾ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. A4 ಮತ್ತು A15, A16, A17 ಈ ಎಲ್ಲ ಆರೋಪಿಗಳು ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗಿದ್ದಾರೆ. ಮೊದಲಿಗೆ 4 ಜನ ಆರೋಪಿಗಳು ಬಂದು ಸರೆಂಡರ್ ಆಗ್ತಾರೆ. A4 ಪ್ರಧಾನ ಆರೋಪಿ ಅಂತ ರಾಜ್ಯ ಸರ್ಕಾರದ ಪರವಾಗಿ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. CDR ಕೂಡ ಸಂಗ್ರಹ ಆಗಿದೆ. ಅಂದರೆ ಕಾಲ್ ರೆಕಾರ್ಡ್ ಡೀಟೇಲ್ಸ್, ಟವರ್ ಡಂಪ್ ಲೊಕೇಶನ್, ಕಾಲ್ ರೆಕಾರ್ಡ್ ಡೀಟೇಲ್ಸ್, ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಇದೆ ಈ ಪ್ರಕರಣದಲ್ಲಿ. ಅದೆಲ್ಲವನ್ನು ಕೂಡ ಈಗ ತನಿಖೆಯ ಭಾಗವಾಗಿ ಈಗಾಗಲೇ ಸಂಗ್ರಹ ಮಾಡಲಾಗಿದೆ. A14 ಪ್ರದೋಷ್ ಕೂಡ ಈ ಪ್ರಕರಣದಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದ್ದಾನೆ. ಈತನೇ ಪೊಲೀಸರ ಜೊತೆಗೆ ಮಾತಾಡಿದ್ದಾನೆ ಅಂತ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡನೆ ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರು ನಡೆಸಿರುವಂಥ ತನಿಖೆ ಸಮಂಜಸವಾಗಿದೆ. ಅರೆಸ್ಟ್ ಮಾಡಲಿಕ್ಕೆ ಕೈಗೊಂಡಿರುವಂತಹ ಕ್ರಮಗಳು ಎಲ್ಲವೂ ಸರಿಯಾಗಿದೆ. ಗ್ರೌಂಡ್ಸ್ ಆಫ್ ಅರೆಸ್ಟಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ, ಪೊಲೀಸರ ಕಡೆಯಿಂದ ಯಾವುದೇ ಲೋಪಗಳಾಗಿಲ್ಲ ಅನ್ನೋದನ್ನು ವಿಭಾಗೀಯ ಪೀಠದ ಗಮನಕ್ಕೆ ತರೋ ನಿಟ್ಟಿನಲ್ಲಿ ಸಿದ್ಧಾರ್ಥ್ ಲೂಥ್ರಾ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾವೆಲ್ಲ 7 ಆರೋಪಿಗಳ ಜಾಮೀನು ಅರ್ಜಿ ರದ್ದಾಗಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಲಾಗಿದೆ, ಅದರ ಪೈಕಿ ಪ್ರಶೋಧನ ಪಾತ್ರ ಏನು ಈ ಪ್ರಕರಣದಲ್ಲಿ, ಆತ ಎಷ್ಟನೇ ಆರೋಪಿ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಯಾವೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ, ಯಾವ ಆಧಾರದ ಮೇಲೆ ಈ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಯಿತು, ಅದಕ್ಕೂ ಮುಂಚೆ ಹೇಗೆ ಇದನ್ನು ಟ್ರ್ಯಾಕ್ ಮಾಡಿದ್ರು ತನಿಖಾಧಿಕಾರಿಗಳು, ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಪರವಾಗಿ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ನಾವು 7 ಜನರ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದೀವಿ, ಅದಕ್ಕೆ ಎವಿಡೆನ್ಸ್ಗಳನ್ನು ಹೊಂದಿದ್ದೀವಿ. ಯಾಕೆ ಈ 7 ಆರೋಪಿಗಳಿಗೆ ಜಾಮೀನು ನೀಡಬಾರದು ಅನ್ನೋದಕ್ಕೆ ಬಲವಾದ ಕಾರಣಗಳಿವೆ. ಕಾರಣಗಳಷ್ಟೇ ಅಲ್ಲ, ಅದಕ್ಕೆ ಎವಿಡೆನ್ಸ್ಗಳಿದ್ದಾವೆ. ಅದನ್ನು ತನಿಖೆಯ ಸಂದರ್ಭದಲ್ಲಿ ಸಂಗ್ರಹಿಸಲಾಗಿದೆ. ಹೀಗಾಗಿ ಇದನ್ನು ಪರಿಗಣಿಸಿ ಈ 7 ಆರೋಪಿಗಳ ಜಾಮೀನನ್ನು ರದ್ದುಗೊಳಿಸಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಪರವಾಗಿ ಸಿದ್ಧಾರ್ಥ್ ಲೂಥ್ರಾ ಅವರ ವಾದ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲ್ಲ ಎವಿಡೆನ್ಸ್ಗಳನ್ನು ಹೊಂದಿದ್ದೀವಿ ಅಂತ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡನೆ ಮಾಡ್ತಿದ್ದಾರೆ. ಯಾವ 7 ಆರೋಪಿಗಳ ಜಾಮೀನು ರದ್ದು ಕೋರಿ ನಾವು ಅರ್ಜಿ ಸಲ್ಲಿಸಿದ್ದೀವಿ, ಅದಕ್ಕೆ ಬೇಕಾಗಿರುವಂಥ ಎವಿಡೆನ್ಸ್ಗಳಿದೆ. ಯಾಕೆ ಈ ಆರೋಪಿಗಳ ಜಾಮೀನನ್ನು ರದ್ದು ಮಾಡಬೇಕು ಅನ್ನೋದಕ್ಕೆ ಬಲವಾದ ಎವಿಡೆನ್ಸ್ಗಳಿದೆ ನಮ್ಮ ಬಳಿ ಅನ್ನುವಂಥ ವಾದ ಮಾಡ್ತಾ ಇದ್ದಾರೆ. ನಾವು DNA ಪರೀಕ್ಷೆಯನ್ನು ಕೂಡ ನಡೆಸಿದ್ದೀವಿ. ಆರೋಪಿಗಳ ಮೊಬೈಲ್ನಲ್ಲಿ ಫೋಟೋಗಳು ಕೂಡ ಸಿಕ್ಕಿದೆ. ಅದೆಲ್ಲವನ್ನು ರಿಟ್ರೀವ್ ಮಾಡಲಾಗಿದೆ. ಮೊಬೈಲ್ಗಳನ್ನು ಸೀಸ್ ಮಾಡಿ ಲ್ಯಾಬಿಗೆ ಕಳಿಸಿದ್ರು. ಫೋಟೋಗಳು ಮೊಬೈಲ್ನಲ್ಲಿ ರಿಟ್ರೀವ್ ಆಗಿದೆ. ಸಂತ್ರಸ್ತ ತನ್ನ ಜೀವ ಉಳಿಸುವಂತೆ ಬೇಡಿಕೊಂಡಿದ್ದಾನೆ. ಆ ಫೋಟೋ ವಿಡಿಯೋಗಳು ಲಭ್ಯ ಆಗಿದೆ. ಆರೋಪಿಗಳ ಮೊಬೈಲ್ನಲ್ಲಿ ಅದೆಲ್ಲ ಸಾಕ್ಷ್ಯಗಳು ಕೂಡ ಸಿಕ್ಕಿದೆ. ಇಷ್ಟು ಸಾಕ್ಷಿಗಳು, ಇಷ್ಟು ಎವಿಡೆನ್ಸ್ಗಳು ಲಭ್ಯ ಇರುವಂತಹ ಪ್ರಕರಣದಲ್ಲಿ ಆರೋಪಿಗಳ ಮೊಬೈಲ್ನಲ್ಲೇ ಆ ಸಾಕ್ಷಿಗಳು ಪತ್ತೆಯಾಗಿರುವಾಗ ಹೇಗೆ ಈ ಆರೋಪಿಗಳಿಗೆ ಜಾಮೀನು ಕೊಟ್ಟು ಹೊರಗೆ ಬಿಡೋದಕ್ಕೆ ಸಾಧ್ಯ? ಆ ರೀತಿ ಆದರೆ ಆರೋಪಿಗಳು ಪ್ರಭಾವಿಗಳಿರ್ತಾರೆ. ಅದು ಎಸ್ಪೆಷಲಿ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ ಸಾಕ್ಷಿ ನಾಶ ಆಗ್ಬೋದು, ಬೆದರಿಕೆ ಒಡ್ಡೋದಾಗ್ಬೋದು, ಏನು ಬೇಕಾದರೂ ಆಗ್ಬೋದು. ಇಷ್ಟೆಲ್ಲ ಸಾಕ್ಷಿಗಳಿದ್ದಾಗಲೂ ಕೂಡ ಆರೋಪಿಗಳಿಗೆ ಜಾಮೀನು ಕೊಟ್ಟಿರೋದು ಸರಿಯಲ್ಲ ಅನ್ನೋದು ರಾಜ್ಯ ಸರ್ಕಾರದ ಪರವಾಗಿ ಸಿದ್ಧಾರ್ಥ್ ಲೂಥ್ರಾ ಅವರು ಮಂಡನೆ ಮಾಡ್ತಾ ಇರುವಂಥ ವಾದ. ಫೋಟೋದಲ್ಲಿ ಎಲ್ಲ 7 ಮಂದಿಯೂ ಇದ್ದಾರಾ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಫೋಟೋ ಸಿಕ್ಕಿದೆ ಮೊಬೈಲ್ನಲ್ಲಿ ಅಂತ ಹೇಳ್ತಾ ಇದ್ದೀರಲ್ಲ, ಆ ಫೋಟೋದಲ್ಲಿ ಈಗ ನೀವು ಯಾವ 7 ಆರೋಪಿಗಳ ಜಾಮೀನು ರದ್ದು ಕೋರಿದ್ದೀರಾ, ಆ ಎಲ್ಲ 7 ಆರೋಪಿಗಳಿರುವಂಥ ಫೋಟೋ ಇದೆಯಾ? ಆ ಫೋಟೋದಲ್ಲಿ ಎಲ್ಲ 7 ಜನ ಇದ್ದಾರಾ ಅಂತ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ವಕೀಲ ಸಿದ್ಧಾರ್ಥ್ ಲೂಥ್ರಾರಿಗೆ ಪ್ರಶ್ನೆ ಮಾಡಿರೋದು. ಬಹಳ ಡೀಟೇಲ್ಡ್ ಆಗಿ ವಿಚಾರಣೆ ಸಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ.
A1 ಪವಿತ್ರ ಗೌಡ ಮತ್ತೆ A2 ದರ್ಶನ್ ಜೊತೆಯಾಗಿ ವಾಸ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ದರ್ಶನ್ ಜೊತೆಯಲ್ಲಿ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ. ಇನ್ನು A2 ದರ್ಶನ್ ಡಿ ಬಾಸ್ ದರ್ಶನ್ ಅಂತ ಕೂಡ ಕರೆಯಲಾಗುತ್ತೆ ಅಂತ ಪ್ರಕರಣದ A1 A2 ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಪಾತ್ರ ಏನು ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಹಾಗಿದ್ರೆ ಈ ಕೊಲೆಯ ಹಿಂದಿನ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿದೆ. ಕೊಲೆ ಹಿಂದಿನ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ವಾದವನ್ನು ಆಲಿಸ್ತಾ ಇರುವಂಥ ವಿಭಾಗೀಯ ಪೀಠ ವಕೀಲರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಎಲ್ಲ 7 ಆರೋಪಿಗಳ ಜಾಮೀನು ರದ್ದಾಗಬೇಕಾ? ಹೌದು ಅಂತಾದರೆ ಅದಕ್ಕೇನು ಕಾರಣಗಳು ಮತ್ತು ನಿಮ್ಮ ಬಳಿ ಇರುವಂಥ ಸಾಕ್ಷಿಗಳೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದೆ. ಅದಾದಮೇಲೆ FIRನಲ್ಲಿ ಏನೇನೆಲ್ಲ ಮೆನ್ಷನ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಕೇಸ್ನ FIRನ್ನು ಸಂಪೂರ್ಣವಾಗಿ ನ್ಯಾಯಮೂರ್ತಿಗಳು ಓದಿ ಅಲ್ಲಿರುವಂಥ ಅಂಶಗಳನ್ನು ಮನಗಂಡಿದ್ದಾರೆ. ಜೊತೆಗೆ ಕೆಲವು ಪ್ರಶ್ನೆಗಳನ್ನು ಸರ್ಕಾರದ ಪರ ವಾದ ಮಂಡನೆ ಮಾಡ್ತಾ ಇರುವಂಥ ವಕೀಲ ಸಿದ್ಧಾರ್ಥ ಲೂತ್ರಾ ಅವರಿಗೆ ಕೇಳಿದ್ದಾರೆ. ಈ 7 ಆರೋಪಿಗಳನ್ನು ಅಥವಾ ಅವರ ಜಾಮೀನನ್ನು ಯಾಕೆ ರದ್ದು ಮಾಡಬೇಕು? ಎಲ್ಲ 7 ಆರೋಪಿಗಳ ಜಾಮೀನನ್ನು ರದ್ದು ಕೋರಿರೋದು ಯಾಕೆ? ಅದಕ್ಕೆ ಏನು ಎವಿಡೆನ್ಸ್ ಇದೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಸಿದ್ಧಾರ್ಥ ಲೂತ್ರಾ ಅವರು ತಮ್ಮ ವಾದ ಮಂಡನೆ ಮಾಡಿದ್ದಾರೆ. ಪೊಲೀಸರು ಯಾವ ರೀತಿ ತನಿಖೆ ಮಾಡಿದ್ರು, ಮೃತದೇಹ ಸಿಕ್ಕಂತಹ ಸ್ಥಳ, ಅಲ್ಲಿ ಓಡಾಡಿದ್ದಂತಹ ವಾಹನಗಳು, ಅಂದರೆ ಮೃತದೇಹವನ್ನು ಅಲ್ಲಿ ತಂದು ಹಾಕಲಿಕ್ಕೆ ಯಾವ ವಾಹನವನ್ನು ಬಳಕೆ ಮಾಡಿದ್ರು, ಅದರ CCTV ಫುಟೇಜಸ್ ಸಿಕ್ಕಿದೆ. ಅದನ್ನು ಸುಮಾರು 7 ಕಿಲೋಮೀಟರ್ ಹಾಗೆ ಟ್ರ್ಯಾಕ್ ಮಾಡಿದ್ದಾರೆ ಪೊಲೀಸರು. ಆಗ ಗೊತ್ತಾಗಿದ್ದು ಪಟ್ಟಣಗೆರೆ ಶೆಡ್ಡಿಂದ ಈ ಮೃತದೇಹವನ್ನು ರವಾನೆ ಮಾಡಿದ್ದಾರೆ ಅನ್ನೋದು. ಅದಾದಮೇಲೆ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗುತ್ತೆ. ಅದಕ್ಕೂ ಮುಂಚೆ 4 ಜನ ಬಂದು ತಾವಾಗೆ ಶರಣಾಗಿರ್ತಾರೆ. ಅವರ ಕಾಲ್ ರೆಕಾರ್ಡ್ ಡೀಟೇಲ್ಸನ್ನು ಕೂಡ ಈಗಾಗಲೇ ಪೊಲೀಸರು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಟವರ್ ಡಂಪ್ ಲೊಕೇಶನ್ ತೆಗೆದಿದ್ದಾರೆ. ಎಲ್ಲವೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ. ಜೊತೆಗೆ ಈ ಆರೋಪಿಗಳ ಮೊಬೈಲ್ನಲ್ಲಿ ಆ ಘಟನೆಯ ಫೋಟೋಗಳು ಮತ್ತು ವಿಡಿಯೋಗಳು ಕೂಡ ಲಭ್ಯ ಆಗಿದೆ ಅನ್ನುವಂಥ ಸುದೀರ್ಘವಾದ ವಾದವನ್ನು ರಾಜ್ಯ ಸರ್ಕಾರದ ಪರವಾಗಿ ವಕೀಲ ಸಿದ್ಧಾರ್ಥ ಲೂತ್ರಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಪವಿತ್ರಾಗೆ ಮೆಸೇಜ್ ಮಾಡಿದ್ದಾನೆ. ಅಂದರೆ ಸುಪ್ರೀಂ ಕೋರ್ಟ್ ಕೇಳಿದಂಥ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ವಕೀಲರು. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಾನೆ. ಬಳಿಕ ಪವಿತ್ರ ಅವರು ಇದನ್ನು A3 ಆರೋಪಿಗೆ ಹೇಳಿದ್ದಾರೆ. A3 ಬಳಿಕ ರೇಣುಕಾಸ್ವಾಮಿ ಜೊತೆ ಪವಿತ್ರ ಎಂಬಂತೆ ನಟಿಸಿ ಈ A3 ಸಂಪರ್ಕದಲ್ಲಿರ್ತಾನೆ. ಇದು ನಂತರ ನಟ ದರ್ಶನ್ರಿಗೆ ಗೊತ್ತಾಗುತ್ತೆ. ಆ ವೇಳೆ ದರ್ಶನ್ ಕೋಪಗೊಂಡಿರ್ತಾರೆ. ಬಳಿಕ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಲಾಗುತ್ತೆ. ರೇಣುಕಾಸ್ವಾಮಿಯ ಕೊಲೆ ಹೇಗಾಯಿತು ಅಂತ ಸುಪ್ರೀಂ ಕೋರ್ಟ್ ಕೇಳಿದಂಥ ಪ್ರಶ್ನೆಗೆ ಯಾಕಾಯಿತು ಅನ್ನೋದಕ್ಕೆ ತಮ್ಮ ವಾದದ ಮೂಲಕ ಉತ್ತರ ಕೊಡ್ತಿದ್ದಾರೆ ವಕೀಲ ಸಿದ್ಧಾರ್ಥ ಲೂತ್ರಾ. ಹೇಗಾಯಿತು, ಇಡೀ ಘಟನೆ ಶುರುವಾಗಿದ್ದು ಹೇಗೆ, ನಂತರ ಅದು ಕೊಲೆವರೆಗೆ ತಲುಪಿದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪೊಲೀಸರು ತನಿಖೆಯ ಮೂಲಕ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಆ ಅಂಶಗಳನ್ನು ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಆತನನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬರಲಾಗುತ್ತೆ. ಅಂದರೆ ಆತನಿಗೆ ಗೊತ್ತಿಲ್ಲದ ಹಾಗೆ ಪುಸಲಾಯಿಸಿ ಅವನನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರಲಾಗುತ್ತೆ. ದರ್ಶನ್ರನ್ನ ಮೀಟ್ ಮಾಡಿಸ್ತೀನಿ, ಮಾತಾಡ್ತಾರಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.